ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಎಂತ ಆಗ್ತಾಯಿಲ್ಲ ನೋಡುವ. ಫಸ್ಟ್ ನನಗೊಂದು ಕೂದಲನ್ನು ಸ್ವಲ್ಪ ಕಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ವಾರದಲ್ಲಿ ನಾನು ಊರಿಗೆ ಹೋಗ್ತೇನೆ, ಜಾತ್ರೆ ಉಂಟು. ಹಾಗೆ ಮಿಡಲಲ್ಲಿ ಇಲ್ಲಿ ಕೂದಲು ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಮಿಡಲ್ ವೀಕಲ್ಲಿ. ಹಾಗೆ ಈ ಸಂಡೇನೆ ಮಾಡಿ ಬಿಡುವ ಅಂತ ಹೇಳಿಕೊಂಡು ನೋಡುವ, ಹೋಗುವ. ಕೂದಲು ಕಟ್ ಮಾಡಲಿಕ್ಕೆ ಹೋಗಲಿಕ್ಕೆ ಮೊದಲು ಒಂದೊಂದು ಸ್ವಲ್ಪ ಬಟ್ಟೆ ತೊಳಿಲಿಕ್ಕೆ ಉಂಟು, ಬಟ್ಟೆ ತೊಳೆದು ಮತ್ತೆ ಹೊರಡುವ ಅಂತ ಹೇಳಿಕೊಂಡು ಬಟ್ಟೆ ವಾಷಿಂಗ್, ಬ್ರಷ್ಷು ಮತ್ತು ಕಂಫರ್ಟ್, ಸ್ವಲ್ಪ ಶಾಪಿಂಗ್, ಬಟ್ಟೆ ತೊಳಿಲಿಕ್ಕೆ ಹಾಕಿದ್ದಾನೆ, ಅದರದ್ದು ಕಂಫರ್ಟ್ ಆಗುವ ಅಂತೇಳಿ. ಬಟ್ಟೆ ತೊಳೆದಾಯಿತು. ಬಟ್ಟೆ ತೊಳೆದಾಗಿ ಈಗ ಲೆಫ್ಟಲ್ಲಿ ಸೀದಾ ಮೇಲೆ ಡ್ರೆಸ್ ಹಾಕ್ಲಿಕ್ಕೆ ಹೊರಟದ್ದು. ನಾನು ಸ್ವಿಚ್ ಹತ್ತಲಿಕ್ಕೆ ಮರ್ತೋಗಿದ್ದೆ. ರಾಪ ಡ್ರೆಸ್ಸನ್ನು ಒಣಗ್ಲಿಕ್ಕೆ ಹಾಕಬೇಕಿತ್ತು ಈಗ. ಮತ್ತು ಈಗ ಇದುಂಟಲ್ಲ, ಹುಲಿ ಉಗ್ರಿನಾಗ ಆಗಿದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ನೀಟಾಗಿರಬೇಕು ಕೈಯೆಲ್ಲ, ಮತ್ತೆ ಹೊರಡಬೇಕು. ಬೇಗ ಬೇಗ ಬಟ್ಟೆ ಹಾಕಿ ಹೋಗುವ ಅಂತಿದ್ದೆ. ಇಲ್ಲಿ ಬಂದು ನೋಡುವಾಗ ಇದಕ್ಕೆ ಲಾಕ್ ಬಿದ್ದಿದೆ. ಇದು ನನಗೆ ಗೊತ್ತಿರಲಿಲ್ಲ, ಹೊಸ ವಿಷಯ. ಸುಮಾರು ಆಯಿತು, ಒಂದು 6 ತಿಂಗಳಿಗಿಂತ ಮೊದಲು ಲಾಕ್ ಆಗ್ತಿದ್ರು. ಐ ಥಿಂಕ್ ಮೊನ್ನೆ ನ್ಯೂ ಇಯರಿಗೆ ಇದಕ್ಕೆ ಬೀಗ ಬಿದ್ದಿದೆ. ನಾನು ಬಂದದ್ದು ವೇಸ್ಟ್ ಆಯ್ತು ಈಗ. ಹಾಗೆ ನನ್ನ ಒಬ್ಬ ತೀರ್ಥೇಶಿಗೆ ಕಾಲ್ ಮಾಡಿ ಹೇಳಿದೆ, ಬೀಗ ಹಿಡ್ಕೊಂಡು ಬಾದಲ್ಲಿ ಬರ್ತಾ ಇದ್ದಾನೆ ಅವನು. ನೋಡುವ ಈಗ ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾನೆ. ಈಗ ಉಂಟು ನೋಡಿ, ಗಾಳಿ ಕೇಳ್ತಾ ಉಂಟ ಸೌಂಡ್, ಗಾಳಿ ಬುಸು 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 ಅಂತಲಿಕೊಂಡು. ಫೈನಲಿ ತೀರ್ಥೇಶ್ ಬಂದಿದ್ದಾರೆ. ಥ್ಯಾಂಕ್ ಯು ತೀರ್ಥೇಶ್, ನಿಮ್ಮ ಎಲ್ಲಿಗೆ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಬಾ ಮಾರೆ ಇದಕ್ಕೆ ಹೇಳುದು ನೋಡಿ. ಕೊಡು, ನಂಗೇನು ಗೊತ್ತುಂಟು ಇಲ್ಲಿ ಬೀಗ ಬಿದ್ದು ಅಂತೇಳಿ, ಉಣ ಗೊತ್ತಿರಲಿಲ್ಲ. ಇದು ಮೊನ್ನೆ ನ್ಯೂ ಇಯರ್ಗೆ ಹಾಕಿದೆ ಅಂತ. ಎಸ್, ಬಿತ್ತು, ಓಪನ್ ಆಯಿತು. ಗೃಹ ಪ್ರವೇಶ ನಮ್ಮದು. ಹೋಗಿ ನೀವೇ ಫಸ್ಟ್ ಕೀ ತಂದ, ಬಲಗಾಲಿಟ್ಟು ಹೋಗಿ ನೀವು ಮುಂದೆ ಕೀ ತಂದದಕ್ಕೆ. ಆಯಿತು, ಎಲ್ಲ ಆಯಿತು, ಹಾಕಿ ಆಯಿತು, ಬಟ್ಟೆ ಹಾಕಿ ಆಯಿತು. ಗೋಯಿಂಗ್. ಕೂದಲು ಕಟ್ ಮಾಡಲಿಕ್ಕೆ ಹುಟ್ಟದು. ಅದು ರೈಸ್ ತಂದಿಟ್ಟಿದ್ದಾರೆ ಮಧ್ಯಾಹ್ನದ್ದು ಅಂತ ನೋಡಿ. ಪುಳಿಯೋಗರೆ ಉಂಟು, ರೈಸ್ ಉಂಟು, ಮತ್ತು ಸಾಂಬಾರು, ಏಕೆ ಪಲ್ಯ, ಬಟಾಟೆ ಪಲ್ಯ. ಇವತ್ತಿನ ಊಟ ನಮಗೆ. ನನ್ನೊಟ್ಟಿಗೆ ಕೂದಲು ಕಟ್ ಮಾಡಲಿಕ್ಕೆ ನೋಡಿ, ನನ್ನನ್ನು ಹಿಡ್ಕೊಳ್ಳಿಕ್ಕೆ ಇಬ್ರು ಜನ. ಅವನು ಮಾಡುದು. ನಂದು ಕೂದಲು ಕಟ್ ಮಾಡುವಾಗ ನನ್ನನ್ನು ಹಿಡ್ಕೊಳ್ಳಿಕ್ಕೆ ಜನ ಇಬ್ರು ಕರ್ಕೊಂಡು ನೋಡಿ. ಸಂಕ್ರಾಂತಿಗೆಲ್ಲ ರೋಡಲ್ಲಿ ಕಬ್ಬು ಸೇಲ್ ಮಾಡ್ತಾ ಇದ್ದಾರೆ, ಬೇಕಾದವ್ರು ಬಂದು ತಕೊಳ್ಳಿ. ಮಾರ್ತಳ್ಳಿಯಲ್ಲಿ ನಾನು ಇಲ್ಲಿಗೆ ಕೂದಲು ಕಟ್ ಮಾಡಲಿಕ್ಕೆ ಬರೋದು, ಯೂಶ್ವಲಿ ಇಲ್ಲಿಗೆ ಬರೋದು. ಕಾಣ್ತಾ ಉಂಟಲ್ಲ, ಇಲ್ಲಿ ಬರ್ತಾನೆ ಕಟ್ ಮಾಡಲಿಕ್ಕೆ. ಮಗುವನ್ನು ಜುಟ್ಟಾಗಿ ಕೂಡಿಸಿದರು. ರಾಕಿ ಬಾಯ್ ಅಂತಲೇ, ರಾಕಿ ಬಾಯ್. ಕೂದಲು ತುಂಬ ಹೋಗಿದೆ. ನಮ್ಮನ್ನು ವೀಕೆಂಡ್ ವಿತ್ ರಮೇಶ್ ಸೀಸನ್ 10 ಹಾಟ್ ಸೀಟರಲ್ಲಿ ಕೂತ್ಕೊಂಡಿದ್ದಾರೆ. ಕಟ್ಟಿಂಗ್ ಆಯಿತು, ಕಟ್ಟಿಂಗ್ ಮಾಡಿಕೊಂಡು ಎಲ್ಲಿ ಕಟ್ ಮಾಡಿದ್ರೆ ಗೊತ್ತಾಗಿಲ್ಲ. ಫೈನಲಿ ಮಗು ಇದ್ದು ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಪೌಡರ್ ಹಾಕೊಂಡು ಕಳಿಸ್ತಾರೆ. ಫೈನಲಿ ನಮ್ಮ ರಾಕಿ ಬಾಯ್ ಇಂಚ ತೋಚಿದ್ದಾರೆ. ಶೂಟಿಂಗ್ ಡಿಜಿಟಲ್ ಮತ್ತು ಕಟ್ಟಿಂಗ್ ಮಾಡ್ಬೋದಿಲ್ಲ. ಎಲ್ಲಿ ಸಾಂಗ್ ಶೂಟ್ ಉಂಡಿಗೆ ಹೀರೋಯಿನ್. ಕೂದಲು ಗೀಸಿ ತೆಗಿಲಿಲ್ಲ, ಗಡ್ಡವನ್ನು ಮಾತ್ರ ತೆಗ್ದಾನೆ, ಫುಲ್ ಗೀಸಿ ತೆಗ್ದಾನೆ. ಓಕೆ, ಹೋಗಿ ಸ್ನಾನ ಎಲ್ಲ ಮಾಡಬೇಕು, ಮತ್ತೆ ನೋಡ್ಬೇಕು ಹೇಗೆ ಕಾಣ್ತದೆ. ನಮ್ಮನ್ನ 40 ಕಾಣ್ತಿದ್ದು, ಇವಾಗ ಸಡನ್ ಆಗಿ 25 ಇಳಿದ್ಬಿಟ್ಟು. ಚೆಕ್ ಹೇಗೆ ಕಾಣ್ತಾ ಉಂಟು ಕೂದಲು ಎಂತಲ್ಲ, ಜಸ್ಟ್ ಸೈಡಲ್ಲಿ ಇಷ್ಟೇ ಮುಲ್ಲೆಟ್ ಮಾಡಿದ್ದು. ಕೂದಲು
ಅಮ್ಮ ಹೇಳಿದ್ರು ನೆಕ್ಸ್ಟ್ ಬರುವಾಗ ಮುಲ್ಲೆಟ್ ಲಾಸ್ಟ್ ಟೈಮ್ ಮಾಡ್ಕೊಂಡು ಬಂದಿದ್ದು. ಲಾಸ್ಟ್ ಟೈಮ್ ಕೂದಲು ಜಾಸ್ತಿ ಇತ್ತು, ಈ ಸರಿ ಕೂದಲಿಲ್ಲ, ಕೂದಲು ಕಮ್ಮಿ ಉಂಟು. ಸರಿ ಉದ್ದ ಕೂದಲು ಬಿಟ್ಟು ಸಣ್ಣ ಲೈಟಾಗಿ ಗಡ್ಡ ಇದು ಮಾಡಿದ್ದು, ಸೆಟ್ ಮಾಡಿ ಅಂತ ಹೇಳಿದ್ರೆ ಇಟಾಲಿಯನ್ ಮಾಡ್ಲಿಕ್ಕೆ ಹೋಗಿದ್ದು. ಇಟಾಲಿಯನ್ ಮಾಡ್ಲಿಕ್ಕೆ ಹೋಗಿ ಅದು ಇಟಾಲಿಯನ್ ಆಗಿದೆ ಅಂತ ಆಗ್ತಾ ಉಂಟು, ಎಂತ ಕಾಣಿಸ್ತಿಲ್ಲ ಇಟಾಲಿಯನ್ ಇದು. ಹೇಗಿದೆ ಅಂತ ಹೇಳಿದ್ರೆ ಮಂಗ ಯಾವ ಮಂಗಂದು ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡು ನನಗೆ ರಾಕಿ ಬಾಯ್ ಅಂತ ಹೇಳಿಕೊಂಡು ಡೈಲಾಗ್ ಎಲ್ಲ ಹೇಳ್ತಿದ್ರು. ಇಲ್ಲಿ ಬಂದ ಎಂತ ಗೊತ್ತಾ, ಅಲ್ಲಿ ಸೆಲ್ಯೂನ್ ನಮಗೆ ಇಟ್ಕೊಂಡು ಓಡಿದ್ರು, ಅದಕ್ಕೆ ಅದು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಲೈನ್ ಎಳಿಲಿಕ್ಕಿಲ್ಲ, ಬಾಸ್ ಎಲ್ಲದವನು ಇಲ್ಲಿ ಒಂದು ಲೈನ್ ಹಾಕಿಬಿಟ್ಟೆ ಅಂತ ಅದು ರೇಖೆ ಎಳ್ದದ್ದು. ಹೌದು, ಈ ಲೈನ್ ಎಳಿಬಾರ್ದಿತ್ತು. ಲೈನ್ ಎಳಿಯೋದಿದ್ದಾನೆ ಇಲ್ಲಿ ಸ್ಲೋಪ್ 0-0 ಮಾಡಿ ಹೋಗ್ಬೇಕಿತ್ತು. ಅವನು ಅದನ್ನು ಲೈನ್ ಎಳೆದು ಹಾಳು ಮಾಡಿಟ್ಟ. ಏನು ಮಾಡೋದು, ನೆಕ್ಸ್ಟ್ ಟೈಮ್ ವಿ ವಿಲ್ ಟ್ರೈ ನೆಕ್ಸ್ಟ್ ಟೈಮ್. ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ಇಲ್ಲಿ ಲೈನ್ ಬರಬಾರ್ದಿತ್ತು. ಹಾಗೆ ಹೇಗಾಗಿದೆ ಅಂತ ಹೇಳಿ ಆಯಿತಾ ಕಟ್ಟಿಂಗ್. ಇನ್ನಲ್ಲಿ ನಮ್ಮ ಬಾಯ್ಸ್ ಬಂದಿದ್ದಾರೆ. ಊರಿಗೆ ಹೋದವರು ಮರಳಿ ಗೂಡಿಗೆ ಬಂದಿದ್ದಾರೆ. ಯಶವಂತು, ಅಖಿಲ್, ಕೇರ್. ಅಖಿಲ್ ಫ್ರೆಂಡಾ? ಕಸಿನ್. ಅಖಿಲ್ನ ಕಸಿನ್ ಬಂದ್ದಾರೆ. ಇದೊಂದು ಸಂಜೆ ಒಂದು ಚಹಾ ಕುಡಿಯುವಂತ ತೀರ್ಥೇಶ್ ಅವರೊಟ್ಟಿಗೆ ಚಹಾದ ಅಂಗಡಿಗೆ ಹೋಗುದು. ಕಪ್ಪು ಟೀ ನಿಂಗೆ ಯಾವುದು? ಕಪ್ಪು ಟೀ ನಿಂಗೆ ಒಂದು ಕಪ್ಪು ಟೀ, ಒಂದು ಲೆಮನ್ ಟೀ, ಒಂದು ನಾರ್ಮಲ್ ಟೀ. ಹೇಳು. ಕಪ್ಪು ಟೀ ಅವನಿಗೆ ಅರ್ಥ ಆಗ್ತದೆ. ಲೆಮನ್ ಟೀ, ಬ್ಲ್ಯಾಕ್ ಟೀ ಇಲ್ಲ, ಟೀ ಹೇಳ್ಬೇಕಂತೆ ಹೇಳ್ತಾನೆ. ಹೇಳು. 10 ಮೇಲತ್ತು ತೀರ್ಥ 10 ಅಂತ ಇಲ್ಲ, ಆಮೇಲೆ ಯಾಕಲ್ಲ ಇದಕ್ಕೆ 10 ಅಂತ 10 ಅದರ ಮೇಲೆ ಕೂತೇಳ್ಬೇಕು. क्या यही है क्या? ಸೇಮ್ ಅಲ್ಲ, ಅಲ್ಲ ಲೆಮನ್ ಟೀ ಅದಕ್ಕೆ ಸ್ವಲ್ಪ ಇದಾವೆ. ಬತ್ತಲ್ಲ ಲೀಟ್ರ್ ಬಿರಿದೆಯೋ? ಓ ಬ್ಲ್ಯಾಕಾ? ಬ್ಲ್ಯಾಕ್ ಆರ್ ಲೆಮನ್. ಟೀ ಎಲ್ಲ ಕುಡ್ದಾಯ್ತು. ಟೀ ಎಲ್ಲ ಕುಡ್ದಾಗ ಈಗ ನಾನು ಬೈಕ್ ವಾಶ್ಗೆ ಬಂದೇನೆ. ಬೈಕ್ ವಾಶ್ ಎಂತಕ್ಕಿಂತ ಹೇಳಿದರೆ ಯಶವಂತನ ಬೈಕನ್ನು ನಾನು ಅಂದರೆ ಮೊನ್ನೆ ನಾವು ಕ್ರಿಸ್ಮಸ್ ರಜೆ ಇತ್ತಲ್ಲ, ಆಗ ನಾನೊಬ್ಬನೇ ಆಫೀಸಿಗೆ ಹೋಗ್ತಿದ್ದೆ. ಆಗ ಯಶವಂತನ ಬೈಕ್ ಎಲ್ಲ ತಗೊಂಡು ಹೋಗ್ತಿದ್ದೆ. ಹಾಗೆ ಅವನ ಗಾಡಿಯನ್ನೊಂದು ವಾಶ್ ಮಾಡಿ ಕೊಡುವ ಅಂತ. ಯಾಕಂತ ಹೇಳಿದ್ರೆ ತಗೊಳ್ಳೋಗೋ ಚಂದ ತಗೊಂಡಿದ್ದೇನೆ, ಮತ್ತು ಈಗ ಕೊಡುವಾಗ ಇನ್ನು ಮಣ್ಣು ಮಾಡಿ ಗಾಡಿನ ತಗೊಳ್ಳೋದು, ಹಾಗೆ ಚಂದ ಕ್ಲೀನ್ ಮಾಡಿ ಕೊಡುವ ಅಂತ ಈಗ ವಾಶಿಗೆ ಬಂದೇನೆ, ಗಾಡಿ ವಾಶಿಗೆ. ಇದರಲ್ಲಿ ಗಾಡಿ ಇಲ್ಲಿ ಇಟ್ಟಿದ್ದಾನೆ. ಈಗ ಇನ್ನು ಶುರು ಮಾಡಬೇಕಷ್ಟೆ, ಶುರು ಮಾಡಲಿಲ್ಲ. ಈಗ ಬೇರೆ ಗಾಡಿ ವಾಶ್ ಆಗ್ತಾ ಉಂಟು, ಆದಮೇಲೆ ನಮ್ಮ ಗಾಡಿ ವಾಶ್ ಮಾಡ್ತಾರಂತೆ. ವಾಶ್ ಆಗ್ತಾ ಉಂಟು. ಇವಾಗ ಗಾಡಿ ವಾಶ್ ಆಗಿ ಬಂದು ನಿಂತಿದೆ ನೋಡಿ. ಓಕೆ, ಗಾಡಿ ತೊಳೆದಾಯಿತು ಮತ್ತು ಕೂದಲು ಕಟ್ಟೆಲ್ಲ ಆಗಿದೆ ಇವತ್ತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಫೇಸ್ಬುಕ್ ಚಾನಲ್ಲು ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.